LPG ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ರಾಜಧಾನಿ ಬೆಂಗಳೂರಿಗೆ ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈಗಾಗಲೇ ಸಾಕಷ್ಟು ಹೋಟೆಲ್ ಉದ್ಯಮದ ಮಾಲೀಕರು ನಡುಗಿ ಹೋಗಿದ್ದಾರೆ. ಪ್ರತಿಯೊಂದು ಆಹಾರ ಮೆನುಗಳಲ್ಲೂ ಕೂಡ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ, ಆಹಾರ ತಿಂಡಿಗಳಲ್ಲಿ ಕಡಿತ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಸಂಪಿಗೆ ರಸ್ತೆ ಮುಂಭಾಗದಲ್ಲಿ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಅದರ ಇಂಪ್ಯಾಕ್ಟ್ ಯಾವ್ಯಾವ ಉದ್ಯಮಗಳ ಮೇಲೆ ಆಗ್ತಾ ಇದೆ. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ, ಸಂಕಷ್ಟ ದೊಡ್ಡಿದೆ. ಸಾಕಷ್ಟು ಹೋಟ್ಲುಗಳು ಬಂದಾದ್ರೆ ಮತ್ತಷ್ಟು ಹೋಟ್ಲುಗಳು ಇರುವ ತಿಂಡಿಗಳಲ್ಲಿ ಮೆನುವನ್ನು ಬದಲಾವಣೆ ಮಾಡಿಕೊಂಡು ರಿಸ್ಟ್ರಿಕ್ಟೆಡ್ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಹೋಳಿಗೆ ಮನೆಗೆ ಅಂದ್ರೆ ಸಂಪಿಗೆ ರಸ್ತೆಯಲ್ಲಿರುವಂತಹ ಹೋಳಿಗೆ ಮನೆ ಯುಗಾದಿ ಹಬ್ಬ ಬರ್ತಾ ಇದೆ. ಹಬ್ಬದ ಸಮಯದಲ್ಲಿ ಸಾಕಷ್ಟು ಹೋಳಿಗೆಯನ್ನು ಖರೀದಿ ಮಾಡುವಂಥದ್ದು, ಹಬ್ಬದ ಸಂದರ್ಭದಲ್ಲಿ ವೆರೈಟಿ ಹೋಳಿಗೆಗಳನ್ನು ಸಿದ್ಧಪಡಿಸುವಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಸದ್ಯಕ್ಕೆ ಹೋಳಿಗೆ ಮನೆಯಲ್ಲಿ ನೀವು ನೋಡಬಹುದು ವಿವಿಧ ಖಾದ್ಯಗಳು, ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಸಿಹಿ ತಿನಿಸುಗಳು, ಕ್ಯಾರೆಟ್ ಹೋಳಿಗೆ, ಈ ರೀತಿಯಾಗಿ ವೆರೈಟಿ ಹೋಳಿಗೆಗಳನ್ನು ಮಾಡಲಾಗುತ್ತೆ. ಜೊತೆಗೆ ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೂ ಕೂಡ ಹೋಳಿಗೆಯನ್ನ ಬೆಂಗಳೂರಿಗರು ಖರೀದಿ ಮಾಡ್ತಾರೆ. ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಹೋಳಿಗೆ ಒಬ್ಬಟ್ಟಿಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಮಯವನ್ನು ರನ್ ಮಾಡ್ತಾರೆ. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಗಿರುವಂಥದ್ದು. ಹೀಗಾಗಿ ನೀವು ನೋಡಬಹುದು ಸಂಪೂರ್ಣವಾಗಿ ಈ ಒಂದು ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಿರುವಂಥದ್ದು. ಬರುವಂತ ಗ್ರಾಹಕರು ಕೂಡ ಈಗ ಡೋರನ್ನ ನೋಡಿಕೊಂಡು ವಾಪಸ್ ಇವತ್ತು ಹೋಳಿಗೆ ಸಿಗಲ್ಲ ಅನ್ನೋಂಥ ನಿಟ್ಟಿನಲ್ಲಿ ವಾಪಸ್ ಮನೆ ಕಡೆ ಹೆಜ್ಜೆ ಹಾಕ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಹೋಟೆಲ್ಗೆ ಅಷ್ಟೇ ತಟ್ಟಿದ್ದಂತಲ್ಲ, ಸಾಕಷ್ಟು ಕೆಲವೊಂದಿಷ್ಟು ಬೇಕರಿಗಳಿಗೆ ತಟ್ಟಿದೆ, ಇಂಡಸ್ಟ್ರಿಗಳಿಗೆ ತಟ್ಟಿದೆ, ಹೋಳಿಗೆ ಮನೆಗಳಿಗೆ ತಟ್ಟಿದೆ. ಇನ್ನು ಈ ಚಿಪ್ಸ್ಗಳು ಮತ್ತು ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸುವಂತ ಎಲ್ಲಾ ಉದ್ಯಮಕ್ಕೂ ಕೂಡ ಆಹಾರವನ್ನ ಸಿದ್ಧಪಡಿಸುವ ಉದ್ಯಮ ಮಾತ್ರ ಅಷ್ಟಲ್ಲದೆ ಸಾಕಷ್ಟು ಉದ್ಯಮಗಳಿಗೆ LPG ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಗಿರುವಂತದ್ದು. ಹೀಗಾಗಿ ಬೆಂಗಳೂರಿಗರು ಪರದಾಡ್ತಿರುವಂತದ್ದು ಒಂದ್ ಕಡೆ, ಗ್ರಾಹಕರ ಪರದಾಟ ಒಂದ್ ಕಡೆ ಆದರೆ ಹೋಟೆಲ್ ಮಾಲೀಕರ ಸಂಕಷ್ಟ ಒಂದ್ ಕಡೆ. ಯಾಕಂದ್ರೆ ಅದನ್ನೇ ನಂಬಿಕೊಂಡು ಬಂಡವಾಳ ಹಾಕಿರ್ತಾರೆ, ದುಡ್ಡು ಹಾಕಿರ್ತಾರೆ, ಅವರು ಈಗ ಅಕ್ಷರಶಃ ಬೀದಿಗೆ ಬರ್ತಿರುವಂತ ಸ್ಥಿತಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಬಾಲಾಜ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ, TV9 ಬೆಂಗಳೂರು.